ಈಗ ಇತ್ತೀಚೆಗೆ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ ಕಂಬಳ ಮಾಡಬೇಕು ಅಂತ ಇದ್ದಾರೆ. ಕಂಬಳ ಮೈಸೂರಿಗೆ ಅವಶ್ಯಕತೆನೇ ಇಲ್ಲ. ಕರಾವಳಿಗೆ ಸರಿ. ಮೈಸೂರು ದಸರಾನ ಹೋಗಿ ಕರಾವಳಿಯಲ್ಲಿ ಮಾಡೋಕ್ಕೆ ಸಾಧ್ಯ ಉಂಟಾ? ಜನ ಒಪ್ತಾರಾ? ಇಲ್ಲ. ಹಾಗಾಗಿ ಕಂಬಳ ನಮ್ಗೆ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಕಂಬಳ ಮಾಡಬೇಕಾದ್ರೆ ಕೆರೆ ಕೆಲಸ ಮಾಡಬೇಕು, ಮರ ಗಿಡಗಳೆಲ್ಲ ತರಿಬೇಕು, ಮಾಡಬೇಕು. ಈಗಲೇ ತರೆದು ಎಲ್ಲ ಇದು ಮಾಡ್ತಾಯಿದ್ದಾರೆ. ಹಾಗಾಗಿ ಅಷ್ಟೊಂದು ದುಂದು ವೆಚ್ಚ ಮಾಡೋದನ್ನು, ಅದೇ ದುಡ್ಡನ್ನು ಈಗ ಮೈಸೂರು ದಸರಾ ವಿಶ್ವದಲ್ಲೇ ದೊಡ್ಡದು. ಮೈಸೂರು ದಸರಾನೇ ಫುಲ್ಲು. ಇಲ್ಲಿ ಕಾರ್ಯಕ್ರಮ ಮಾಡೋದನ್ನ ಜನಗಳು ನೋಡೋಕೆ ಆಯ್ತಾಯಿಲ್ಲ. ಯುವ ದಸರಾ ಇದೆ, ಮತ್ತು ಪ್ರತಿಯೊಂದು ಕಲಾಮಂದಿರದಲ್ಲಿ ಸಂಗೀತ ಇವೆಲ್ಲ ಇದೆ. ಅದನ್ನೇ ಸಂಗೀತ, ನಾಟಕ, ದೃಶ್ಯ, ಹಳೇದು ಏನೇನಿದೆ ನಮ್ಮ ಸಂಸ್ಕೃತ ಇದ್ದು ಅದನ್ನೇ ಇಂಪ್ರೂವ್ಮೆಂಟ್ ಮಾಡಲಿ, ಒಳ್ಳೊಳ್ಳೆ ಕಲಾವಿದರು ಕರೆಸಲಿ. ಇಂಥವೆಲ್ಲ ಮಾಡೋದು ಚೆಂದ. ಆಮೇಲೆ ಈ ಕಂಬಳ ಮಾಡ್ತಾಯಿದ್ದಾರಲ್ಲ, ಈ ಕಂಬಳ ಮಾಡೋ ಅಂಥ ಇಷ್ಟೊಂದು ದುಡ್ಡು ಖರ್ಚು ಮಾಡ್ತಾರೆ, ಅದನ್ನು ಮೈಸೂರಿಗೆ ಇಂಪ್ರೂವ್ಮೆಂಟ್ ಮಾಡಲಿ. ಕೆರೆ ಕಟ್ಟೆ ಇವೆಲ್ಲ ಮಾಡಿ ಮೈಸೂರಲ್ಲಿ ನಾನು ನೋಡೋ ಮಟ್ಟಿಗೆ ಇತ್ತೀಚೆಗೆ ರಸ್ತೆಗಳು ಎಲ್ಲ ಎಕ್ಕುಟ್ಟೋಗಿವೆ. ಆ ರಸ್ತೆಗಳನ್ನ ಹೊರಗಡೆಯಿಂದ ಬಂದು ನೋಡಿದವರು ನಮಗೆ ಬೈತಾ ಇದ್ದಾರೆ, ಏನಪ್ಪ ನಮ್ಮ ಹಳ್ಳಿಗಳೇ ರಸ್ತೆಗಳು ತುಂಬ ಚೆನ್ನಾಗಿದೆ, ನಿಮ್ಮ ಮೈಸೂರಲ್ಲಿ ಈ ರೀತಿ ಇದೆಯಲ್ಲ ರಸ್ತೆಗಳು ಅಂತ. ದಯವಿಟ್ಟು ನೋಡಿ, ನಾವು ಸುಮಾರು ಮನವಿಗಳು ಕೊಟ್ಟು ಒಂದು ರಸ್ತೆಗಳಿಗೆ ಯಾರೂ ಮಾಡ್ತಾನೂ ಇಲ್ಲ, ಕೇರೇ ಇಲ್ಲ. ಹಾಗೆ ನಮಗೂ ಬೇಜಾರಾಗ್ಬಿಟ್ಟಿದೆ. ರಸ್ತೆಗಳು ಚೆನ್ನಾಗಿರಬೇಕು, ಪರಿಸರ ಚೆನ್ನಾಗಿರಬೇಕು. ಹಣಕ್ಕಿಂತ ಹಣಕ್ಕಿಂತ ಆರೋಗ್ಯ ಮುಖ್ಯ, ಆರೋಗ್ಯಕ್ಕಿಂತ ಪರಿಸರ ಮುಖ್ಯ. ಪರಿಸರ ಚೆನ್ನಾಗಿದ್ರೆ ನಾವು ಮುಂದಿನ ಪೀಳಿಗೆ ನಾವೇನು ಉಳಿಸ್ತಾ ಇದ್ದೀವಿ? ಮರ ಗಿಡ ಉಳಿಸ್ಬೇಕು, ಕೆರೆ ಕಟ್ಟೆ ಉಳಿಸ್ಬೇಕು. ಎಲ್ಲ ಕಲುಷಿತ ಮಾಡಿ ನಾವು ಹೋದರೆ ಮುಂದಿನ ಪೀಳಿಗೆಗೇನು? ಕಂಬಳ ಮಾಡೋದು ಸರಿ, ಎಲ್ಲಿ ಕರಾವಳಿಯಲ್ಲಿ ಮಾಡಲಿ, ಆದರೆ ಮೈಸೂರಲ್ಲಿ ಅವಶ್ಯಕತೆ ಇಲ್ಲ. ದಸರಾ ಟೈಮಲ್ಲಿ, ದಸರಾ ಕಾರ್ಯಕ್ರಮ, ಎಕ್ಸಾಮಿಷನ್ ಪ್ರತಿಯೊಂದು ಇದೆ. ಇದನ್ನೇ ನೋಡೋಕ್ಕಾಗಲ್ಲ ಜನಗಳು. ಆದ್ದರಿಂದ ಹೊರಗಡೆಯಿಂದ ಬಂದವರು ಮೈಸೂರು ನೋಡಿದ್ರೆ ರಸ್ತೆಗಳು ಇವೆಲ್ಲ ಚೆನ್ನಾಗಿದ್ರೆ ನಮಗೂ ಸಂತೋಷ. ಮೈಸೂರು ರಿಲೇಷನ್ಗಳೆಲ್ಲ ಬರ್ತಾರೆ, ನೋಡ್ತಾ ಇದ್ದಾರೆ, ರಸ್ತೆಗಳು ನೋಡಿ ನಗ್ತಾ ಇದ್ದಾರೆ, ಆ ಮಟ್ಟಕ್ಕಿದೆ. ಆದ್ದರಿಂದ ದಯವಿಟ್ಟು ಆ ದುಡ್ಡನ್ನು ರಸ್ತೆಗಳು, ಗುಂಡಿ ಮುಚ್ಚೋದು ಇವೆಲ್ಲ ಮಾಡಿ ಪರಿಸರ ಉಳಿಸಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತದೆ. ಮೈಸೂರಿಗೆ ಒಳ್ಳೆಯ ಹೆಸರು ಬರ್ತದೆ.